ಯಾವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಆಗ್ತದೆ ಅವಾಗ ಬಿ ಆರ್ ಪಾಟೀಲ್ ಅವರು ಭಾಳ ಸತ್ಯವಾಗಿ ಹೇಳ್ತಾರೆ. ಇದಕ್ಕಿಂತ ಮೊದಲು ಕೂಡ ಸಾಕಷ್ಟು ಪತ್ರಗಳು ಸರ್ಕಾರ ವಿರುದ್ಧ ಮುಖ್ಯಮಂತ್ರಿಗೆ ಬರೆದಂಥ ಉದಾಹರಣೆ ತಾವೆಲ್ಲ ನೋಡಿದ್ರಿ, ತಾವೇ ಪ್ರಕಟ ಮಾಡಿದಿರಿ. ಅವರು ಯಾವಾಗ ಅವ್ರು ಕೊಟ್ಟಂಥ ಪತ್ರೆಗೆ ಮಂತ್ರಿಯವರು ಕೀಮಂತ್ ಕೊಟ್ಟಿಲ್ಲ. ಅವ್ರದ್ದು ಪತ್ರ ತೊಗೊಂಡು ಯಾರೋ ಪಂಚಾಯತಿ ಅಧ್ಯಕ್ಷ ಆಗಲಿ ಸದಸ್ಯ ಆಗಲಿ ತೊಗೊಂಡು ಹೋದಾಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಹಣದ ವ್ಯವಹಾರ ಮೊದಲಿನದಲ್ಲಿ ಆಗ್ತಾನೇ ಇದೆ. ಈಗ ಅದಕ್ಕೆ ಪುರಾವೆಯಾಗಿ ಬಿ ಆರ್ ಪಾಟೀಲ್ ಅವರು ನಿನ್ನೆ ಪಿ ಎಸ್ ಜೊತೆ ಸಂಭಾಷಣೆಯಲ್ಲಿ ಇಡೀ ರಾಜ್ಯ ದೇಶ ತುಂಬ ಹರಿದಾಡ್ತಾ ಇದೆ. ಅವ್ರು ಕೇಳಿದಾಗ ಮಾಧ್ಯಮದವ್ರು ಕೇಳಿದ್ರಂತ, ಇದು ನಿಮ್ಮದೇ ವಯಸ್ಸೇನಂದ್ರೆ ಹೌದು ಇದು ನನ್ನದೇ ವಯಸ್ಸು ಅಂತ ಏಕದಮ್ ಕಟ್ ಮಾಡಿದ್ದನ್ನು ನಾನು ನಿಮ್ಮ ಮಾಧ್ಯಮ ಬಿತ್ತರಗಳನ್ನು ನೋಡಿದ್ದೀನಿ. ಅದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕಿದು. ಮತ್ತು ಇದು ಮುಖ್ಯಮಂತ್ರಿಯವರು ಎಷ್ಟಂತ ಭ್ರಷ್ಟಾಚಾರ ಮಾಡೋರಿಗೆ ಸಹಿಸ್ಕೋತಾರೆ. ಅವರು ರಿಸೈನ್ ಮೊನ್ನೆ ಕಾಲು ತುಳಿತ ಪ್ರಕರಣದಲ್ಲೇ ರಿಸೈನ್ ಕೊಡಬೇಕಿತ್ತು ಮಾನವೀಯತೆ ದೃಷ್ಟಿಯಿಂದ. ಇಂಥ ವಿಷಯದಲ್ಲಿ ಪ್ರತಿಯೊಂದು ಡಿಪೆಂಡ್ ವಾಲ್ಮೀಕಿ ಹಗರಣ ಆಗಲಿ, ಇದು ರಾಜೀವ್ ಗಾಂಧಿದು ಹೌಸಿಂಗ್ ಕಾರ್ಪೊರೇಷನ್ ಆಗಲಿ, ಮತ್ತು ಇನ್ನೇನು ಮೂಡಾ ಹಗರಣ ಆಗಲಿ, ಹಗರಣಗಳ ಸರಮಾಲೆನೇ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಅಂದರೂ ಕೂಡ ಮುಖ್ಯಮಂತ್ರಿಯವ್ರು ಕ್ಯಾರೆ ಅಂತ ಇಲ್ಲ. ಯಾಕಂದರೆ ಅಧಿಕಾರ ದರ್ಪ ಈ ಸರ್ಕಾರದ ಪಾಪದ ಕೂಡ ತುಂಬಿದೆ ಅಂತ ಹೇಳೋದು ತಪ್ಪಾಗಲ್ಲ. ಅದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕು, ಸತ್ಯಾಂಶ ಹೊರಗೆ ಬರಬೇಕು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಯಾರು ಅಧಿಕಾರಿಗಳು ಈ ಥರ ಮಾಡ್ತಾರೆ ಭ್ರಷ್ಟಾಚಾರ, ಅವರನ್ನು ಕಿತ್ತೊಗಿಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಚಿವರ ಆಪ್ತರ ಸಹಾಯಕರ ಈ ಥರ ಮಾತಾಡಿದ್ದಾರೆ ಸರ್, ಜಮೀರ್ ಅಹ್ಮದ್ ಅವರ ಆಪ್ತರು ಏನು ಹೇಳ್ತೀರಿ ಸರ್? ಪ್ರತಿಯೊಂದು ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ತಮ್ಮ ಸರ್ಕಾರ ಇದ್ದಾಗ ಪೇ ಸಿ ಎಮ್ ಅಂತ ಅಭಿಯಾನ ಮಾಡಿದರು, 40% ಸರ್ಕಾರ ಅಂತ ಅಭಿಯಾನ ಮಾಡಿದರು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತದೆ. ಪೇ ಸಿ ಎಮ್ಮು ಪೇ 40% ಅವರು ಅಪದಾನೆ ಮಾಡಿದ್ರು. ಅಪದಾನೆ ಮಾಡಿದ್ಮೇಲೆ ಅದು ತನಿಖೆ ಆದಮೇಲೆ ಸುಳ್ಳಂತ ಆ ಕಮಿಟಿ ರಿಪೋರ್ಟ್ ಕೊಡ್ತು. ಈಗ ಪೇ 40% ಅಂದರೆ ಇದು 60% ಸರ್ಕಾರದ. ಇದು ನಾವು ಯಾವಾಗಲೂ ವಿಧಾನಸಭೆದಲ್ಲಿ ಕೂಡ ಅಧಿವೇಶನದ ಕೂಡ ಈಗ ಮಾತಾಡಿದ್ದೀವಿ. ಈ ಜಮೀರ್ ಅಹ್ಮದ್ ತನಿಖೆ ಮಾಡ್ತೀನಿ ಅಂತ ನಾವು ಮಾಧ್ಯಮದಲ್ಲಿ ನೋಡಿದ್ರೆ, ತನಿಖೆ ಮಾಡಿ ಶಿಕ್ಷಕರ ವಿರುದ್ಧ ನಾವು ಕ್ರಮ ಕೈಗೊಳ್ತೇವೆ ಅಂತ. ಮೊದಲು ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಕೆಳಗಡೆ ಏನಾಗ್ತದೆ ನೀವು ನೋಡ್ಲಿಕ್ಕೆ ಸಮಯ ಇಲ್ಲ. ನಿಮಗೆ ನೋಡ್ಲಿಕ್ಕೆ ಸಮಯ ಇಲ್ಲ. ಮೊದಲು ನೀವು ಅದ್ರದ್ದು ಹೊರೆ ಹೊತ್ತಬೇಕು. ನನ್ನ ಡಿಪಾರ್ಟ್ಮೆಂಟ್ ಹಿಂಗೆ ಆಗ್ತಾಯಿದೆ, ನಾನು ಯಾಕೆ ಇರ್ಬೇಕು ಈ ಸೀಟ್ ಮೇಲೆ ಅಂತ ಅವ್ರು ಹೇಳಬೇಕು. ಅದಕ್ಕೆ ಇದೆಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮಾನ್ಯ ಮುಖ್ಯಮಂತ್ರಿ. ಭೂಕಂಪದ ಸ್ಥಾನೇ ಅದು ಮುಖ್ಯಮಂತ್ರಿ ಸ್ಥಾನ. ಅಲ್ಲಿ ಅವ್ರ ಅಡಿಯಲ್ಲಿ ಏನಾದರೂ ರೆಸ್ಪಾನ್ಸಿಬಲ್ ಫಾರ್ ಆಲ್ ಇರೆಗ್ಯುಲರಿಟೀಸ್ ಇನ್ ಸ್ಟೇಟ್ ಗೌರ್ಮೆಂಟ್. ಸಚಿವರು ರಾಜೀನಾಮೆಗೆ ಒತ್ತಾಯಿಸ್ತಾರೆ ಸರ್. ಸಿ ಎಮ್ನೂ ಕೊಡಬೇಕು, ಸಚಿವರು ಕೊಡಬೇಕು. ಯಾಕಂದ್ರೆ ಅವ್ರಿಗೆ ಕೆಳಗಡೆ ಏನಾಗ್ತಾರೆ ಗೊತ್ತಾಗಬೇಕಲ್ಲ, ರಿವ್ಯೂ ಮೀಟಿಂಗ್ ಗೊತ್ತಾಗ್ತಲ್ಲ. ಯಾಕಂದ್ರೆ ಅವ್ರ ಶಾಸಕ ಹೇಳಿದ್ದೆ ಬಿ ಜೆ ಪಿದು ಹೇಳಿದ್ರೆ ರಾಜಕೀಯ ಮಾಡ್ತಾರಂತ ಅನ್ನಿಸ್ತದೆ. ಇದು ಅವ್ರ ಪಕ್ಷದ ಸೀನಿಯರ್ 5-6 ಟೈಮ್ MLA ಇದ್ದಂಥ ಸಿ ಎಮ್ದ ಆಪ್ತ ಕಾರ್ಯದರ್ಶಿ ಅಲ್ಲ, ಅವರು ಮುಖ್ಯಮಂತ್ರಿ ಕಾರ್ಯದರ್ಶಿ ಅಲ್ಲ ಬಿ ಆರ್ ಪಾಟೀಲ್ ಅವ್ರು ಹೇಳಿದ ಮಾತಿದು. ನಾವು ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಕಾಂಗ್ರೆಸ್ದವ್ರು ಹೇಳ್ತಾ ಇರ್ತಾರೆ. ಇದು ಕಾಂಗ್ರೆಸ್ನ ಪವರ್ಫುಲ್ ಶಾಸಕ ಹೇಳಿದೆ ಆಪಾದನೆ. ಇದು ಅದಕ್ಕೇನು ಉತ್ತರ ಕೊಡ್ತಾರೆ ರಾಜ್ಯ ಜನತೆ ನಾನು ಕೇಳಕ್ಕೆ ಇಷ್ಟ. ಮೊಸರಲ್ಲಿ ಕಲ್ಲು ಹುಡ್ಕೋ ಪ್ರಯತ್ನ ಮಾಡುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಾರೆ. ಯಾವ ಸ್ಟೇಟ್ಮೆಂಟ್ ಕೊಟ್ಟರೆ ಮೊಸರಲ್ಲಿ ಕಲ್ಲೇ ಅಂತಾರೆ. ಅವ್ರ ಡಿಪಾರ್ಟ್ಮೆಂಟ್ ಕೆಳಗೆ ಏನು ನಡೆದ ಮಸಾಲ ಸಾಂಬಾರು ಅಂಡಿ ಇವೆಲ್ಲ ಇದ್ರ ಹಾಲತ್ಗಳು ಸ್ವಲ್ಪ ನೋಡ್ಕೊಬೇಕು, ಯಾರು ಏನೇನು ಮಾಡ್ತಾ ಇದ್ದಾರೆ. ಅದು ಆ ಡಿಪಾರ್ಟ್ಮೆಂಟ್ದು ಈ ಅಧಿವೇಶನದಲ್ಲಿ ಯಾರ್ಯಾರು ಮಾತಾಡ್ತಾರೆ ನಮ್ಮ ರಾಜ್ಯದಿಂದ ಮಾತಾಡ್ತಾರೆ. ಅದೊಂದು ಸಹಜವಾಗಿ ಒಂದು ಉತ್ತರ ಇದೆ, ಮೊಸರಲ್ಲಿ ಕಾಲು ಹುಡುಕ್ ಬಂದು ಹೊಸ ಗಾದೆ ಯಾವುದಾದ್ರೂ ಹುಡುಕಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಆಗ್ತದೆ ಅವಾಗ ಬಿ ಆರ್ ಪಾಟೀಲ್ ಅವರು ಭಾಳ ಸತ್ಯವಾಗಿ ಹೇಳ್ತಾರೆ. ಇದಕ್ಕಿಂತ ಮೊದಲು ಕೂಡ ಸಾಕಷ್ಟು ಪತ್ರಗಳು ಸರ್ಕಾರ ವಿರುದ್ಧ ಮುಖ್ಯಮಂತ್ರಿಗೆ ಬರೆದಂಥ ಉದಾಹರಣೆ ತಾವೆಲ್ಲ ನೋಡಿದ್ರಿ, ತಾವೇ ಪ್ರಕಟ ಮಾಡಿದಿರಿ. ಅವರು ಯಾವಾಗ ಅವ್ರು ಕೊಟ್ಟಂಥ ಪತ್ರೆಗೆ ಮಂತ್ರಿಯವರು ಕೀಮಂತ್ ಕೊಟ್ಟಿಲ್ಲ. ಅವ್ರದ್ದು ಪತ್ರ ತೊಗೊಂಡು ಯಾರೋ ಪಂಚಾಯತಿ ಅಧ್ಯಕ್ಷ ಆಗಲಿ ಸದಸ್ಯ ಆಗಲಿ ತೊಗೊಂಡು ಹೋದಾಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಹಣದ ವ್ಯವಹಾರ ಮೊದಲಿನದಲ್ಲಿ ಆಗ್ತಾನೇ ಇದೆ. ಈಗ ಅದಕ್ಕೆ ಪುರಾವೆಯಾಗಿ ಬಿ ಆರ್ ಪಾಟೀಲ್ ಅವರು ನಿನ್ನೆ ಪಿ ಎಸ್ ಜೊತೆ ಸಂಭಾಷಣೆಯಲ್ಲಿ ಇಡೀ ರಾಜ್ಯ ದೇಶ ತುಂಬ ಹರಿದಾಡ್ತಾ ಇದೆ. ಅವ್ರು ಕೇಳಿದಾಗ ಮಾಧ್ಯಮದವ್ರು ಕೇಳಿದ್ರಂತ, ಇದು ನಿಮ್ಮದೇ ವಯಸ್ಸೇನಂದ್ರೆ ಹೌದು ಇದು ನನ್ನದೇ ವಯಸ್ಸು ಅಂತ ಏಕದಮ್ ಕಟ್ ಮಾಡಿದ್ದನ್ನು ನಾನು ನಿಮ್ಮ ಮಾಧ್ಯಮ
ಬಿತ್ತರಗಳನ್ನು ನೋಡಿದ್ದೀನಿ. ಅದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕಿದು. ಮತ್ತು ಇದು ಮುಖ್ಯಮಂತ್ರಿಯವರು ಎಷ್ಟಂತ ಭ್ರಷ್ಟಾಚಾರ ಮಾಡೋರಿಗೆ ಸಹಿಸ್ಕೋತಾರೆ. ಅವರು ರಿಸೈನ್ ಮೊನ್ನೆ ಕಾಲು ತುಳಿತ ಪ್ರಕರಣದಲ್ಲೇ ರಿಸೈನ್ ಕೊಡಬೇಕಿತ್ತು ಮಾನವೀಯತೆ ದೃಷ್ಟಿಯಿಂದ. ಇಂಥ ವಿಷಯದಲ್ಲಿ ಪ್ರತಿಯೊಂದು ಡಿಪೆಂಡ್ ವಾಲ್ಮೀಕಿ ಹಗರಣ ಆಗಲಿ, ಇದು ರಾಜೀವ್ ಗಾಂಧಿದು ಹೌಸಿಂಗ್ ಕಾರ್ಪೊರೇಷನ್ ಆಗಲಿ, ಮತ್ತು ಇನ್ನೇನು ಮೂಡಾ ಹಗರಣ ಆಗಲಿ, ಹಗರಣಗಳ ಸರಮಾಲೆನೇ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಅಂದರೂ ಕೂಡ ಮುಖ್ಯಮಂತ್ರಿಯವ್ರು ಕ್ಯಾರೆ ಅಂತ ಇಲ್ಲ. ಯಾಕಂದರೆ ಅಧಿಕಾರ ದರ್ಪ ಈ ಸರ್ಕಾರದ ಪಾಪದ ಕೂಡ ತುಂಬಿದೆ ಅಂತ ಹೇಳೋದು ತಪ್ಪಾಗಲ್ಲ. ಅದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕು, ಸತ್ಯಾಂಶ ಹೊರಗೆ ಬರಬೇಕು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಯಾರು ಅಧಿಕಾರಿಗಳು ಈ ಥರ ಮಾಡ್ತಾರೆ ಭ್ರಷ್ಟಾಚಾರ, ಅವರನ್ನು ಕಿತ್ತೊಗಿಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಚಿವರ ಆಪ್ತರ ಸಹಾಯಕರ ಈ ಥರ ಮಾತಾಡಿದ್ದಾರೆ ಸರ್, ಈ ಜಮೀರ್ ಅಹ್ಮದ್ ಅವರ ಆಪ್ತರು. ಏನು ಹೇಳ್ತೀರಿ ಸರ್? ಅದು ಪ್ರತಿಯೊಂದು ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ತಮ್ಮ ಸರ್ಕಾರ ಇದ್ದಾಗ ಪೇ ಸಿ ಎಮ್ ಅಂತ ಅಭಿಯಾನ ಮಾಡಿದರು, 40% ಸರ್ಕಾರ ಅಂತ ಅಭಿಯಾನ ಮಾಡಿದರು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತದೆ. ಪೇ ಸಿ ಎಮ್ಮು ಪೇ 40% ಅವರು ಅಪದಾನೆ ಮಾಡಿದ್ರು. ಅಪದಾನೆ ಮಾಡಿದ್ಮೇಲೆ ಅದು ತನಿಖೆ ಆದಮೇಲೆ ಸುಳ್ಳು ಅಂತ ಆ ಕಮಿಟಿ ರಿಪೋರ್ಟ್ ಕೊಡ್ತು. ಈಗ ಪೇ 40% ಅಂದರೆ ಇದು 60% ಸರ್ಕಾರದ. ಇದು ನಾವು ಯಾವಾಗೂ ವಿಧಾನಸಭೆದಲ್ಲೂ ಕೂಡ ಅಧಿವೇಶನದ ಕೂಡ ಈಗ ಮಾತಾಡಿದ್ದೀವಿ. ಈ ಜಮೀರ್ ಅಹ್ಮದ್ ತನಿಖೆ ಮಾಡ್ತೀನಿ ಅಂತ ನಾವು ಮಾಧ್ಯಮದಲ್ಲಿ ನೋಡಿದೆ. ತನಿಖೆ ಮಾಡಿ ಶಿಕ್ಷಕರ ವಿರುದ್ಧ ನಾವು ಕ್ರಮ ಕೈಗೊಳ್ತೇವೆ ಅಂತ. ಮೊದಲು ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಕೆಳಗಡೆ ಏನಾಗ್ತದೆ ನೀವು ನೋಡ್ಲಿಕ್ಕೆ ಸಮಯ ಇಲ್ಲ. ನಿಮಗೆ ನೋಡ್ಲಿಕ್ಕೆ ಸಮಯ ಇಲ್ಲ. ಮೊದಲು ನೀವು ಅದ್ರದ್ದು ಹೊರೆ ಹೊತ್ತಬೇಕು. ನನ್ನ ಡಿಪಾರ್ಟ್ಮೆಂಟ್ ಹಿಂಗೆ ಆಗ್ತಾಯಿದೆ, ನಾನು ಯಾಕೆ ಇರ್ಬೇಕು ಈ ಸೀಟ್ ಮೇಲೆ ಅಂತ ಅವ್ರು ಹೇಳಬೇಕು. ಅದಕ್ಕೆ ಇದೆಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮಾನ್ಯ ಮುಖ್ಯಮಂತ್ರಿ. ಭೂಕಂಪದ ಸ್ಥಾನ ಅದು ಮುಖ್ಯಮಂತ್ರಿ ಸ್ಥಾನ. ಅಲ್ಲಿ ಅವ್ರ ಅಡಿಯಲ್ಲಿ ಏನಾದರೂ ರೆಸ್ಪಾನ್ಸಿಬಲ್ ಫಾರ್ ಆಲ್ ಇರೆಗ್ಯುಲಾರಿಟೀಸ್ ಇನ್ ಸ್ಟೇಟ್ ಗೌರ್ಮೆಂಟ್. ಸಚಿವರು ರಾಜೀನಾಮೆಗೆ ಒತ್ತಾಯಿಸ್ತಾರೆ ಸರ್. ಸಿ ಎಮ್ನೂ ಕೊಡಬೇಕು, ಸಚಿವರು ಕೊಡಬೇಕು. ಯಾಕಂದ್ರೆ ಅವ್ರಿಗೆ ಕೆಳಗಡೆ ಏನಾಗ್ತಾರೆ ಗೊತ್ತಾಗಬೇಕಲ್ಲ, ರಿವ್ಯೂ ಮೀಟಿಂಗ್ ಗೊತ್ತಾಗ್ತಲ್ಲ. ಯಾಕಂದ್ರೆ ಅವ್ರ ಶಾಸಕ ಹೇಳಿದ್ದೆ BJP ಹೇಳಿದ್ರೆ ರಾಜಕೀಯ ಮಾಡ್ತಾರಂತ ಅನ್ನಿಸ್ತದೆ. ಇದು ಅವ್ರ ಪಕ್ಷದ ಸೀನಿಯರ್ 5-6 ಟೈಮ್ MLA ಇದ್ದಂಥ CMದ ಆಪ್ತ ಕಾರ್ಯದರ್ಶಿ ಅಲ್ಲ, ಅವರು ಮುಖ್ಯಮಂತ್ರಿ ಕಾರ್ಯದರ್ಶಿ ಅಲ್ಲ, BR ಪಾಟೀಲ್ ಅವ್ರು ಹೇಳಿದ ಮಾತಿದು. ನಾವು ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಕಾಂಗ್ರೆಸ್ದವ್ರು ಹೇಳ್ತಾ ಇರ್ತಾರೆ. ಇದು ಕಾಂಗ್ರೆಸ್ನ ಪವರ್ಫುಲ್ ಶಾಸಕ ಹೇಳಿದೆ ಆಪಾದನೆ. ಇದು ಅದಕ್ಕೇನು ಉತ್ತರ ಕೊಡ್ತಾರೆ ರಾಜ್ಯದ ಅಂತ ನಾನು ಕೇಳಕ್ಕೆ ಇಷ್ಟ. BJP ಮೊಸರಲ್ಲಿ ಕಲ್ಲು ಹುಡ್ಕೋ ಪ್ರಯತ್ನ ಮಾಡುತ್ತಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಾರೆ. ಯಾವ ಸ್ಟೇಟ್ಮೆಂಟ್ ಕೊಟ್ಟರೆ ಮೊಸರಲ್ಲಿ ಕಲ್ಲೇ ಅಂತಾರೆ. ಅವ್ರು ಡಿಪಾಂಡ್ ಕೇಳಿ ಏನು ನಡೆದದ, ಮಸಾಲ ಸಾಂಬಾರು ಅಂಡಿ ಇವೆಲ್ಲ ಇದ್ರ ಹಾಲತ್ಗಳು ಸ್ವಲ್ಪ ನೋಡ್ಕೊಬೇಕು, ಯಾರು ಏನೇನು ಮಾಡ್ತಾಯಿದ್ದಾರೆ. ಅದು ಆ ಡಿಪಾರ್ಟ್ಮೆಂಟ್ದು ಈ ಅಧಿವೇಶನದಲ್ಲಿ ಯಾರ್ಯಾರು ಮಾತಾಡ್ತಾರೆ ನಮ್ಮ ರಾಜ್ಯದಿಂದ ಮಾತಾಡ್ತಾರೆ. ಅದೊಂದು ಸಹಜವಾಗಿ ಒಂದು ಉತ್ತರ ಇದೆ, ಮೊಸರಲ್ಲಿ ಕಾಲು ಹುಡುಕ್ ಬಂದು ಹೊಸ ಗಾದೆ ಯಾವುದಾದ್ರೂ ಹುಡುಕಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂತ ಹೇಳಕ್ಕೆ ಇಷ್ಟ.